ಕಡೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಂಡಿರುವಂಥದ್ದು ನಾನೀಗ ನಿಮಗೆ ದೃಶ್ಯಗಳಲ್ಲಿ ಸಹ ತೋರಿಸ್ತಾ ಹೋಗ್ತೀನಿ. ಜನಜಂಗುಳಿಯನ್ನ ನಿಯಂತ್ರಣ ಮಾಡೋ ಸಲುವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಚಾಮುಂಡಿ ಬೆಟ್ಟದಲ್ಲಿ ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಖಾಸಗಿ ವಾಹನಗಳಿಗೆ ಪ್ರವೇಶವನ್ನ ಕಲ್ಪಿಸಲಾಗಿಲ್ಲ. ಬದಲಾಗಿ ಸರ್ಕಾರಿ ವಾಹನದ ಮೂಲಕವೇ ಅಂದರೆ KSRTC ಬಸ್ಗಳನ್ನ ಏನು ನಿಯೋಜನೆ ಮಾಡಲಾಗಿದೆ, ಆ ಒಂದು ಬಸ್ಗಳ ಮೂಲಕವೇ ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳು ಬರಬೇಕಾಗುತ್ತೆ. ಅಂದರೆ ಪಾಸ್ ಇರುವಂತಹ ವೆಹಿಕಲ್ ಅನ್ನ ಹೊರತುಪಡಿಸಿ ಯಾವುದೇ ವಾಹನಗಳಿಗೆ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಇರೋದಿಲ್ಲ. ಜನಜಂಗುಳಿ ಹೆಚ್ಚಾಗಿರೋದ್ರಿಂದ ವಾಹನಗಳ ಪಾರ್ಕಿಂಗ್ ಮಾಡಲಿಕ್ಕೆ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಕಾರಣದಿಂದಾಗಿ ಖಾಸಗಿ ವಾಹನಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ನೀವೀಗ ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಬಿಗಿ ಪೊಲೀಸ್ ಬಂದೋಬಸ್ತ್ ಏನಿದೆ ಅಂತ ನಾನು ಆಗ್ಲೇ ಹೇಳಿದೆ. ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಾಗಿ ಕರ್ತವ್ಯವನ್ನ ಕೂಡ ನಿರ್ವಹಿಸ್ತಾ ಇದೆ. ಈಗಾಗಲೇ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಜನಜಂಗುಳಿಯನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಜನಗಳಿಂದ ಯಾವುದೇ ಘರ್ಷಣೆ ಉಂಟಾಗಬಾರ್ದು ಅಂತ ಹೇಳಿ ಪೊಲೀಸರು ಮಹಿಷಾಸುರ ಸ್ಟ್ಯಾಚ್ಯೂ ಬಳಿಯೇ ಜನರನ್ನ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಪೊಲೀಸರು ದಿಟ್ಟ ಕ್ರಮವನ್ನ ಕೂಡ ಕೈಗೊಂಡಿರುವಂತದ್ದು. ತಪಾಸಣೆ ಮಾಡದೆ ಯಾವ ಭಕ್ತಾದಿಗಳನ್ನು ಕೂಡ ದೇವಾಲಯದ ಬಳಿಗೆ ಬಿಡ್ತಾ ಇಲ್ಲ. ಸಾಕಷ್ಟು ಶಿಸ್ತು ಕ್ರಮವನ್ನ ಕೂಡ ದೇವಾಲಯದ ಆಡಳಿತ ಮಂಡಳಿ ಇರಬಹುದು, ಹಾಗೇನೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಬೆಳಗ್ಗಿನಿಂದಲೂ ಕೂಡ ಭಕ್ತರು ದೇವಿಯ ದರ್ಶನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ನೀವೀಗ ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕಡೆ ಆಷಾಢ ಶುಕ್ರವಾರ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತಾದಿಗಳು ಬೆಳಗಿನ ಜಾವದಿಂದಲೇ ದೇವಿಯ ದರ್ಶನವನ್ನ ಕೂಡ ಪಡೆಯಲಿಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಶಾಸಕ ಹರೀಶ್ ಗೌಡ ಅವರು ಕೂಡ ದೇವಿಯ ದರ್ಶನವನ್ನ ಪಡೆದಿರುವಂತದ್ದು. ನಾನು ಹರೀಶ್ ಗೌಡ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕಡೆ ಆಷಾಢ ಶುಕ್ರವಾರ ಬೆಳಗ್ಗೆ ದೇವಿ ದರ್ಶನ ಪಡ್ಕೊಂಡಿದ್ದೀರಾ? ಇವತ್ತು ನಮ್ಮ ಆದಿದೇವತೆ, ನಾಡದೇವತೆ, ನಮ್ಮ ಗ್ರಾಮ ದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ನಾವೆಲ್ಲ ಮಾಡಿ, ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಕೊತ್ತೂರು MLAಗಳಾದಂಥ ಮಂಜಣ್ಣವರು ಮತ್ತು ಎಲ್ಲ ನನ್ನ ಸ್ನೇಹಿತರುಗಳೆಲ್ಲರ ಜೊತೆಗೂಡಿ ದಂಪತಿಗಳ ಸಮೇತ ಇವತ್ತು ಬಂದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದಿದ್ದೀವಿ. ಮನಸ್ಸಿಗೆ ಸಂತೃಪ್ತಿಯಾಗಿದೆ. ಓಕೆ, ದರ್ಶನ ಎಲ್ಲ ಹೇಗಾಯಿತು? ದೇವಿ ನೋಡಿ ಖುಷಿ ಅನಿಸ್ತಾ? ಈ ಬಾರಿ ನಮ್ಮ ಜಿಲ್ಲಾಡಳಿತ, ಮೈಸೂರು ಜಿಲ್ಲಾಡಳಿತ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದೆ. ನಮ್ಮ DC ಆದಂಥ ಲಕ್ಷ್ಮೀಕಾಂತ್ ರೆಡ್ಡಿಯವರು ತುಂಬ ಉತ್ತಮವಾಗಿ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗದಿರೋ ರೀತಿ ಆ ತಾಯಿ ದರ್ಶನ ಆಗುವಂಥದ್ರಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಕುಟುಂಬ ಸಮೇತ ನಾನು ನನ್ನ ಮಕ್ಕಳು ಎಲ್ಲ ಬಂದ್ವಿ. ನಮ್ಮ ಈ ಸ್ಥಳೀಯ ಶಾಸಕರಾದಂಥ ನಮ್ಮ ಅಣ್ಣ ಅವರು ನಾವು ಎಲ್ಲ ಬಂದು ದೇವರ ದರ್ಶನವನ್ನು ಪಡೆದೀವಿ. ನಾನು ಒಂದೇ ಕೇಳ್ಕೊಂಡೆ, ತಾಯಿಯಲ್ಲಿ ಇಡೀ ನಮ್ಮ ಕರ್ನಾಟಕ ಭಾರತ ದೇಶದ ಜನಕ್ಕೆ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಖಂಡಿತವಾಗ್ಲೂ ಆ ದೇವರ ಮೇಲೆ ನಂಬಿಕೆಯೂ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾವು ಸರ್. ಎಸ್, ಇದಿಷ್ಟು ಕೂಡ ಜನಪ್ರತಿನಿಧಿಗಳ ಮಾತಾಗಿರುವಂಥದ್ದು. ಈಗಾಗಲೇ ಜನಪ್ರತಿನಿಧಿಗಳು ಕೂಡ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸಾರ್ವಜನಿಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಡೆಯಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಾರ್ವಜನಿಕರಿಗಾಗಿ ಈ ರೀತಿಯಾದಂತಹ ವಾಹನಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನೀಗ ದೇವಿಯ ದರ್ಶನವನ್ನು ಪಡೆದಿರುವಂತಹ ಭಕ್ತರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ಇಲ್ಲೇ ಮೈಸೂರಿಂದನೇ. ದೇವಿ ದರ್ಶನ ಆಯಿತಾ? ದೇವ್ರ ದರ್ಶನ ಆಯಿತು. ಈಗ ಒಂದು ಅರ್ಧ ಗಂಟೆಯಲ್ಲಿ ಬಂದಿದ್ವಿ. ಚೆನ್ನಾಗಿ ದರ್ಶನ ಆಗಿದೆ, ಖುಷಿ ಆಯಿತು. ಪ್ರತಿ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷ ಯಾವ ರೀತಿ ವಿಶೇಷ ಅನ್ನಿಸ್ತು? ವ್ಯವಸ್ಥೆನಲ್ಲೆಲ್ಲ ಎಲ್ಲ ನೀಟಾಗಿ ಮಾಡಿದ್ದಾರೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಕೂಡ ದೇವಿಯ ದರ್ಶನಕ್ಕೆ ಬಂದಿರುವಂತಹ ಭಕ್ತಾದಿಗಳ ಮಾತಾಗಿರುವಂಥದ್ದು. ಅಂದರೆ ಪ್ರತಿ ವರ್ಷವೂ ಕೂಡ ಆಷಾಢ ಶುಕ್ರವಾರದಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರುತ್ತೆ. ಮೈಸೂರು ಮಾತ್ರವಲ್ಲದೆ ರಾಜ್ಯ, ಹೊರ ರಾಜ್ಯಗಳಿಂದಲೂ ಕೂಡ ದೇವಿಯ ದರ್ಶನಕ್ಕಾಗಿ ಬರ್ತಾರೆ. ಈ ಬಾರಿಯೂ ಕೂಡ ಕಡೆ ಆಷಾಢ ಶುಕ್ರವಾರವಾಗಿರೋದ್ರಿಂದ ಕಳೆದ 3 ವಾರಗಳಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅತಿ ಹೆಚ್ಚಿನ ಭಕ್ತಾದಿಗಳು ಕೂಡ ದೇವಿಯ ದರ್ಶನಕ್ಕಾಗಿ ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪವಿತ್ರ ರಾಜು, ಇಂಡಿಯನ್ TV, ಮೈಸೂರು.